ನೆಲಮಂಗಲದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಸ್ಥಾನ ನೆಲಮಂಗಲ ತಾಲೂಕಿಗೆ ಸಿಕ್ಕಿರುವುದು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ನೆಲಮಂಗಲದ ಇತಿಹಾಸದಲ್ಲಿ ಮೊದಲ ಬಾರಿ ನೆಲಮಂಗಲದ ವಜ್ರಕಟ್ಟೆ ಪಾಳ್ಯ ಮುನಿರಾಮು ಆಯ್ಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಕ್ಕೂಟದ 5 ವರ್ಷದ ಅವಧಿಗೆ ನಡೆಯುವ ಚುನಾವಣೆಯಲ್ಲಿ ನೆಲಮಂಗಲ ತಾಲೂಕಿನ ವಜ್ರಕಟ್ಟ ಪಾಳ್ಯದ ಸಿ ಮುನಿರಾಮು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೆಲಮಂಗಲ ತಾಲೂಕು ಕ್ಷೇತ್ರದಿಂದ ವಿದ್ಯುಕ್ತವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಶೀಲರಾಗಿ ನಿರ್ದೇಶಕರಾಗಿದ್ದರು. ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಸಿ ಮುನಿರಾಮು ಅವರು ಜಯಶೀಲರಾಗಿ ನೂತನವಾಗಿ ನೆಲಮಂಗಲದ ಇತಿಹಾಸದಲ್ಲಿ ಮೊದಲ ಬಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ನೆಲಮಂಗಲ ತಾಲೂಕಿನ ವಜ್ರಕಟ್ಟೆ ಪಾಳ್ಯದ ಸಿ ಮುನಿರಾಮು ಆಯ್ಕೆಯಾದರು. ನೂತನ ಅಧ್ಯಕ್ಷರಾದ ಮುನಿರಾಮುರವರಿಗೆ ಅವರ ಅಭಿಮಾನಿಗಳು, ಹಿತೈಷಿಗಳು, ಬೆಂಬಲಿಗರು, ಸ್ನೇಹಿತರು ಹಾರ ತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರ ಒಕ್ಕೂಟದ ನೂತನ ಅಧ್ಯಕ್ಷರಾದ ವಜ್ರಕಟ್ಟೆ ಪಾಳ್ಯದ ಸಿ ಮುನಿರಾಮು, ನಾನು ಅಧ್ಯಕ್ಷರಾಗಲು ಕಾರಣರಾದ ನಮ್ಮ ನೆಲಮಂಗಲ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್, ಹೊಸಕೋಟೆ ಶಾಸಕರಾದ ಶರತ್ ಬಚ್ಚೇಗೌಡರು, ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಹಾಗೂ ದೊಡ್ಡಬಳ್ಳಾಪುರ ಮಾಜಿ ಶಾಸಕರಾದ ವೆಂಕಟರಮಣಯ್ಯ ಹಾಗೂ ಎಲ್ಲಾ ನಿರ್ದೇಶಕರಿಗೆ ಮೊದಲಿಗೆ ಧನ್ಯವಾದ ಹೇಳುತ್ತೇನೆ. ಶಾಸಕರಾದ ಎನ್ ಶ್ರೀನಿವಾಸ್ ಕೊಟ್ಟ ಮಾತನ್ನು ಯಾವತ್ತೂ ಮೀರುವುದಿಲ್ಲ ಎಂದು ಇವತ್ತು ನನಗೆ ಅರ್ಥವಾಯಿತು. ಅವರ ಸಂಪೂರ್ಣ ಬೆಂಬಲ, ಶ್ರಮದಿಂದ ಮತ್ತು ಅವರ ಆಸೆಯಿಂದ ನಾನು ಅಧ್ಯಕ್ಷನಾಗಲು ಕಾರಣವಾಯಿತು. ನನ್ನ ಕೊನೆಯ ಉಸಿರು ಇರುವವರೆಗೂ ನಾನು ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ಜೊತೆ ಇರುತ್ತೇನೆ ಮತ್ತು ಅವರಿಗೆ ಸಹಕರಿಸುತ್ತೇನೆ. ನನ್ನ ಉದ್ದೇಶ ಅಭಿವೃದ್ಧಿಪಡಿಸುವುದು. ರೈತರಿಗೆ ಯಾವುದೇ ರೀತಿಯ ತೊಂದರೆ, ಮೋಸ ಆಗದ ರೀತಿಯಲ್ಲಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು. ಖುಷಿ ಅನಿಸ್ತದೆ. ಈಗ ನಾನು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರ ಯೂನಿಯನ್ಗೆ ನಾನು ಮೊದಲಿಗೆ ಡೈರೆಕ್ಟರ್ ಅದೇ. 2ನೇ ಸ್ಟೆಪ್ಗೆ ಅಧ್ಯಕ್ಷ ಆಗಬೇಕು ಅನ್ನೋದು ನನ್ನ ಕನಸಲ್ಲೂ ಇರಲಿಲ್ಲ. ನಮ್ಮ ಶಾಸಕರು ಇಲ್ಲ, ನಿನಗೇನಾದರೂ ಒಂದು ಹುದ್ದೆ ನಾನು ಮಾಡಲೇಬೇಕಣ್ಣ, ಇವಾಗ ನೀನು ಅಧ್ಯಕ್ಷ ಆಗಲೇಬೇಕಣ್ಣ ಇದು ಅಂತ ಅಂದರು. ಆಯ್ತಣ್ಣ, ನಿಮಗೆ ಬಿಟ್ಟಿದ್ದಣ್ಣ, ನೀವೇನು ಬೇಕಾದ್ರೂ ಮಾಡೋಣ ಅಂತ ನಾನು ಕೇಳಿದೆ. ಅವ್ರು ಹೇಳಿದರು, ಅವಾಗ ಕೆಎಚ್ ಮುನಿಯಪ್ಪನವರು ಸಚಿವರು ಹಾಗೂ ಶರತ್ ಬಚ್ಚೇಗೌಡರು, ಆಮೇಲೆ ವೆಂಕಟರಮಣಯ್ಯನವರು, MLC ರೇವಣ್ಣವರು, ನಮ್ಮ ಶಾಸಕರು ನಮ್ಮ ಶ್ರೀರಣ್ಣ ಕುಂತ್ಕೊಂಡು ಇಲ್ಲಣ್ಣ, ನಮಗೆ ಈ ಸರಿ ಅವಕಾಶ ಮಾಡಿಕೊಡ್ಲೇಬೇಕು. ದೇವನಹಳ್ಳಿ ಆಲ್ರೆಡಿ 3 ಟರ್ಮಿಂದ ದೇವನಹಳ್ಳಿನೇ ಆಗಿದೆ, ಈ ಟರ್ಮ್ ನಮ್ಮ ನೆಲಮಂಗಲಕ್ಕೆ ಬೇಕೇ ಬೇಕಣ್ಣ, ನೀವೇನು ಮಾಡ್ತೀರೋ ಗೊತ್ತಿಲ್ಲ ಅಂದಾಗ ನಮ್ಮ ಶಾಸಕರು ಹಠ ತೊಟ್ಟು ಕುಂತ್ಕೊಂಡ್ರು. ನನಗೆ ಬೇಕೇ ಬೇಕಣ್ಣ, ಅದೇನ ಮಾಡಿ ನಮ್ಮ ಮುನಿರಾಮನ ನಾನು ಅಧ್ಯಕ್ಷರು ಮಾಡಲೇಬೇಕು, ನನಗೆ ಈ ಅಧ್ಯಕ್ಷ ಸ್ಥಾನ ಬೇಕೇ ಬೇಕಣ್ಣ ಅಂತ ಕುಂತ್ಕೊಂಡ್ರು. ನಾನಿವತ್ತು ಭಾರಿ ಖುಷಿಯಾಗಿದೆ. ಭಾರಿ ನಮ್ಮ ಶಾಸಕರು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆಯಲ್ಲ ಅನ್ನೋದು ಇದೊಂದೇ ಗುರಿ ಒಳಗೆ ನಾನು ನೋಡ್ಕೊಂಡೆ. ಅವರು ಕೊಟ್ಟ ಮಾತಿಗೆ ತಪ್ಪಲ್ಲ ಅನ್ನೋದು ನನಗೆ ಅರ್ಥ ಆಯಿತು. ಅವ್ರು ಯಾವುದೇ ಒಂದು ಮಾತು ಕೊಟ್ಟರು ಅದ್ರ ಮಾತಿಗೆ ತಪ್ಪಿ ನಡೆಯಲ್ಲ ಅನ್ನೋದು ನನಗೆ ಭಾರಿ ಸಂತೋಷ ಆಗಿದೆ. ಇದಕ್ಕೆಲ್ಲದರ ಹೆಚ್ಚಿನದಾಗಿ ನಮ್ಮ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಅಭಿವೃದ್ಧಿ ಕಡೆನೇ ಅಷ್ಟೇ ಒಲವು ಕೊಡೋದು ಜಾಸ್ತಿ. ನಾನು ನಮ್ಮ ರೈತರು, ನಮ್ಮ ಸಹಕಾರ, ನಮ್ಮ MPCS ಕಾರ್ಯದರ್ಶಿಗಳಾಗಿರ್ಬೋದು, ಅಧ್ಯಕ್ಷಗಳಿಗಾಗಿರ್ಬೋದು, ರೈತರುಗಳಿಗಾಗಿರ್ಬೋದು, ಹೆಚ್ಚಿನದಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಆದ್ಯತೆ ಕೊಡ್ತೀನಿ ಸರ್. ಆಯ್ತೆ ಸರ್, ಅದರ ಆಸೆ ನಾನು ಮಾಡಿ ತೋರಿಸ್ತೀನಿ ಸರ್. ಆ ಕೆಲಸನ ನಾನು ಮಾಡಿ ತೋರಿಸ್ತೀನಿ ಸರ್. ಅವ್ರಿಗೆ ಅವರ ಪಾದಗಳಿಗೆ ನಮಸ್ಕರಿಸಿ ನಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಸರ್. ಎಲ್ಲ ನನಗೇನು ಓಟ್ ಹಾಕಿದಾರೋ, ವೋಟಿಂಗ್ ಪವರ್ ಡೆಲಿಗೇಷನ್ ಫಾರಂ ತಗೊಂಡು ಓಟ್ ಹಾಕಿರೋರಿಗೆ 16 ಜನದಲ್ಲಿ 14 ಜನನೂ ನನಗೆ ಸಪೋರ್ಟ್ ಮಾಡೋರು ಸರ್. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.